ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕ್ರಿಸ್ಮಸ್ ಡೇ. ಸೊ ಈ ಟ್ರೈಪಾಡು ಎಲ್ಲ ಇಲ್ಲಿದೆ ನೋಡಿ, ಟ್ರೈಪಾಡ್ ಇಲ್ಲಿ ಇಟ್ಟಿದ್ದೀನಿ. ಹಂಗೆ ಕೈಯಲ್ಲಿ ಹಿಡ್ಕೊಂಡೆ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಯಾವ ಕ್ಯಾಮ್ರಾ ಅಂತ. ಇದು ಸೋನಿ ZV-1 ವ್ಲಾಗಿಂಗ್ ಕ್ಯಾಮ್ರಾ ಅಂತ. ಇವತ್ತು ಕ್ರಿಸ್ಮಸ್ ಡೇ. ಇವತ್ತು ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ಸೊ ಮಧ್ಯಾಹ್ನ ಯಾರು ಬಂದಿದ್ದಾರೆ ಅಂತ ನಾನು ಲಶಿಕನ ಕೇಳಿ ಹೇಳಿಸ್ತೀನಿ. ಬಾಯ್ಲಿ ಲಶಿಕಾ, ಬಾಯ್ಲಿ. ಸೊ ಜಸ್ಟ್ ಆಫೀಸಿಂದ ಬಂದೆ, ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಬೇರೆ ಬಟ್ಟೆ ಚೇಂಜ್ ಮಾಡಬೇಕು. ಇವತ್ತು ಹೆಡ್ ಬಾತ್ ಮಾಡ್ಕೊಂಡು ಹೋಗಿದೆ, ಹಾಗಾಗಿ ಸ್ವಲ್ಪ ವೇವಿ ಥರ ಅನಿಸುತ್ತೆ. ನಾಳೆಗೆಲ್ಲ ಸ್ಟ್ರೈಟ್ ಆಗುತ್ತೆ. ಹೆಡ್ ಬಾತ್ ಮಾಡ್ಕೊಂಡಿದ್ದ ದಿನ ಕರ್ಲ್ಸ್ ಆಗುತ್ತೆ, ಒಂಥರ ಕರ್ಲ್ಸ್ ಮಾಡಿದ್ದೀವೇನೋ ನಾವೇ ಅನ್ನಂಗೆ ಇರುತ್ತೆ. ಆಮೇಲೆ ನಾಳೆ ನಾವೇ ಸ್ಟ್ರೈಟಿಂಗ್ ಮಾಡ್ಕೊಂಡಿದ್ದೀವೇನೋ ಅನ್ನೋ ಥರನೇ ಆಗುತ್ತೆ. ಸೊ ಅದೇ ಥರ ನಾಳೆ ನೋಡಿ ಫುಲ್ ಸ್ಟ್ರೈಟ್ ಆಗಿರುತ್ತೆ. ನಂದು ಒಂಥರ ಮ್ಯಾಜಿಕ್ ಹೇರ್ಸ್ ನಂದು. ಬಾಯ್ಲಿ ಬೇಗ. ಸೊ ಲಶಿಕಂಗೆ ಇವತ್ತು ಒಂದೇ ಒಂದಿನ ರಜಾ ಅಷ್ಟೇ, ಕ್ರಿಸ್ಮಸ್ ಡೇ. ಇನ್ನು ಪ್ರಕುಲ್ಗೆ ಆ್ಯನ್ಯುವಲ್ ಡೇಯಿಂದನೂ ರಜಾ ಇದೆ. ಅವ್ನು ಮತ್ತೆ ಇನ್ನೂ ಒಂದು ವೀಕ್ ಏನೋ ರಜಾ ಇದೆ. ಪಾಪ ಲಶಿಕಂಗೆ 1 ವೀಕ್ ಎಲ್ಲ ಇಲ್ಲ, ಇವತ್ತು ಒಂದೇ ದಿನ ಹಾಲಿಡೇ ಅಷ್ಟೇ. ಸುಟ್ಟಲ್ಲ ಪ್ಲಗ್ ಗೊತ್ತಾ? ಈ ಪ್ಲಗ್ ఉంటే ಸುಟ್ಟೋದು. ಹೀಗೆ ಲೈಟ್ ಆಗಬೇಕು ಅದು. ಸೊ ಸಿಂಪಲ್ಲಾಗಿ ಏನೋ ಲೈಟಿಂಗ್ಸು. ಲಶಿಕಾ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಸ್ಯಾಂಟಾ ಕ್ಲಾಸ್. ಅದನ್ನು ತೋರಿಸ್ತೀನಿ ಆಮೇಲೆ. ಅವರು ಚಿಕ್ಕಿ ತಂದಿರೋದು. ಇದು ಎಲ್ಲ ಗಂಟಾಗಿದೆ, ಸರಿಯಾಗಿ ತೆಗಿಯೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ತೆಗೆದ್ವಿ ಅಷ್ಟೇ. ಸೊ ಒಂದು LED ಲೈಟು, ಒಂದು ಸ್ಟಾರ್ಸ್ ಲೈಟು. ಇವತ್ತು ಆ್ಯಕ್ಚುಲಿ ಚರ್ಚಿಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ತುಂಬ ರಶ್ ಇರುತ್ತೆ ಚರ್ಚ್ಗೆ. ನಾವು ಯಾವಾಗಲೂ ಹೊಸ ವರ್ಷಕ್ಕೆ ಹೋಗ್ತೀವಿ, 12 ಗಂಟೆವರೆಗೂ ಎದ್ದಿರಬೇಕಲ್ವಾ. ಲಾಸ್ಟ್ ಇಯರು ಅಷ್ಟೇ ಚರ್ಚ್ಗೆ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು 11:11ವರೆಯಲ್ಲಿ ಚರ್ಚಿಗೆ ಹೋಗ್ಬಿಟ್ಟು ನೋಡಿಕೊಂಡು ಬಂದಿದ್ದು. ಅವಾಗಲೂ ಲೈಟಿಂಗ್ಸ್ ಇರುತ್ತೆ, ಬಟ್ ಇವತ್ತು ತುಂಬ ರಶ್ ಇರುತ್ತೆ, ಹೋಗೋಕ್ಕಾಗಲ್ಲ. ಸೊ ಅವಳಿಗೆ ಇಲ್ಲಿ ನಿಲ್ಲಿಸಿ ಫೋಟೋ ತೆಗ್ಸೋಣ ಅಂತ ಅಷ್ಟೆ. అది లైట్ ఆఫ్ చేయది, గ్రీన్ కలర్ ఒకసారి. ఇది పైన ఆఫ్ చేయి. ఎవరు గంటి చేసి. ಸೊ ನಮ್ಮ ಸ್ಯಾಂಟಾ ಕ್ಲಾಸ್, ಛೋಟಾ ಸ್ಯಾಂಟಾ ಕ್ಲಾಸ್ ನಮ್ಮ ಮನೆಗೆ ಬಂದಿದೆ. ಲಶಿ, ಹ್ಯಾಪಿ ಕ್ರಿಸ್ಮಸ್ చెప్పు. నువ్వు చెప్పు హ్యాపీ క్రిస్మస్ అను చెప్పు. చెప్పు హ్యాపీ క్రిస్మస్. హాయ్ చెప్పు, బాయ్ అని ఇట్లా చెప్పు. హ్యాపీ క్రిస్మస్ అను చెప్పు. ಹಾಗೆ ಸಿಂಪಲ್ ಆಗಿ ತಂಗಿನೇ ಇದು ತಂದಿದ್ದು ಡ್ರೆಸ್ ಬ್ಯಾಂಗ್ಳೂರಿಂದ. ಸೊ ಅವ್ರು ಮಧ್ಯಾಹ್ನ ಬಂದ್ರು ಊಟಕ್ಕೆ. ಅಂದ್ರೆ ಊಟದ ಟೈಮಲ್ಲಿ 1-2 ಗಂಟೆಲೇನೋ ಬಂದ್ರು ಅನ್ಸುತ್ತೆ. ನಾನು ಆಫೀಸಲ್ಲಿ ಇದ್ದೆ. ಸೊ ಈಗ ಕ್ರಿಸ್ಮಸ್ ಹಾಲಿಡೇಸ್ ಅಂತೆ ಅವ್ರ ಹಸ್ಬೆಂಡ್ಗೆ, ಅಂದ್ರೆ ಅವ್ರದ್ದು US ಬೇಸ್ಡ್ ಕಂಪನಿ. ಸೊ ಹಾಗಾಗಿ ಅಲ್ಲೆಲ್ಲ ಶಟ್ ಡೌನ್ ಆಗುತ್ತೆ. 1 ವೀಕ್ ನ್ಯೂ ಇಯರ್ ವರ್ಗೂ ರಜಾ ಇದೆ ಅಂದ್ಬಿಟ್ಟು ಬಂದಿದ್ದಾರೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಕ್ಕೆ. ಇನ್ನು ಅಲ್ಲಿಂದಾನೆ ಕ್ರಿಸ್ಮಸ್ದು ಎಲ್ಲ ತಗೊಂಡ್ಬಂದಿದ್ರು. ಒಂದ್ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಮನೆಯಲ್ಲೇ ಇತ್ತು, ಅದು ಕ್ರಿಸ್ಮಸ್ ಗಿಡ ತರಾನೇ ಕಾಣಿಸ್ತಾ ಇತ್ತು. ಅದಕ್ಕೆಲ್ಲ ಹಾಕ್ಬಿಟ್ಟು ಸುಮ್ನೆ ಒಂದು ಫೋಟೋಸ್ ತೆಗಿಯೋಣ ಲಶಿಕಾಗೆ ಅಂತ ತೆಗಿತಾ ಇದೀವಿ. ಹಾಗೆ ಇದು ಪ್ಲಮ್ ಕೇಕ್. ಸೊ ಇವಾಗ ಏನ್ ಗೊತ್ತಾ, ಕೇಕ್ಸ್ ಕೂಡ ತಿನ್ಬಾರ್ದು ನಿಜವಾಗ್ಲೂ. ಏನೇನೋ ಕಲರ್ಸ್ ಹಾಕಿರ್ತಾರೆ. ಸೊ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿರ್ತಾರೆ, ಅದ್ರಿಂದಾನೇ ತುಂಬಾ ಕ್ಯಾನ್ಸರ್ಸ್ ಆಗ್ತಿದೆ. ಅದಕ್ಕೆ ನಾವು ನಿಜ ಈ ತರ ಪ್ಲಮ್ ಕೇಕ್ ಒಂದು ತಗೊಂಬಂದ್ ತಿಂದ್ರೆ ಸಾಕು ಅನ್ಸ್ಬಿಡುತ್ತೆ ನಿಜವಾಗ್ಲೂ. ನ್ಯೂ ಇಯರ್ ಗೂಗಲ್ಗೂ ಅಷ್ಟೇ, ಇಲ್ಲ ಗೊತ್ತಿರೋರ್ ಕಡೆ ಕೇಕ್ಗಳನ್ನ ಮಾಡಿಸ್ಬೇಕು, ಕಲರ್ ನ್ಯಾಚುರಲ್ ಕಲರ್ಸ್ ಹಾಕೋ ತರ. ಇದನ್ನೆಲ್ಲ ಪೂರ್ತಿ ಅವಾಯ್ಡ್ ಮಾಡ್ತಾ ಇದೀನಿ. ನಾನು ಕೇಕ್ಸ್ ತರೋದೇ ಇಲ್ಲ. ತಂದ್ರೂನು ಗೊತ್ತಿರೋರ್ ಕಡೆ ನ್ಯಾಚುರಲ್ ಕಲರ್ಸ್ ಹಾಕ್ಬಿಟ್ಟು ಮಾಡಿಸಿ ತರ್ತೀವಿ. ಸೊ ಅವಳೆ ಒಂದ್ ಚಿಕ್ಕದಾಗಿ ಕೇಕ್ ಕಟ್ ಮಾಡ್ತಾ ಇದ್ಲು. ಹ್ಯಾಪಿ ಕ್ರಿಸ್ಮಸ್. నువ్వు చెప్పు అందరికి. నువ్వు చెప్పాలి మేడం.
ಇಟ್ಲೇನೋ ಸಾಂತಾ ಕ್ಲಾಸ್ ಆ ಮೂಗು ಸಾಂತಾ ಕ್ಲಾಸ್ ಬಾಬಾ ಬೇಟ ಥ್ಯಾಂಕ್ ಯು ಬಾಬಾ ಅವು ಬೆಟ್ಟು ಬಾಬಾ ಬೇಟ ಹಾಕಿ ಪಿನ್ನಿಗೆ ಬೆಟ್ಟು ಹಾಕಿ ಹಾ ಬೇಟ ಇದು ಬೇಟ ಹಾ ಬೇಟ సేర్చిచ్చాడా బాబాకి అందరికి ఇచ్చేది ఇచ్చి నువ్వు మెత్తాడవా వా శివ వాళ్ళ ఇంటికి పోయి తట్టు పట్టుకొని ఇచ్చినా 2 పీసులు తినో ఇదా ఆ ఓవన్ తీసు నువ్వు పోతావా ఒకతే పోతుందా ಹಾಗೆ ಸ್ವಲ್ಪ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮುಗಿಸ್ಕೊಂಡ್ವಿ. ಕ್ರಿಸ್ಮಸ್ ಅಂದ್ರೆ ಮಕ್ಕಳಿಗೆ ಎಲ್ರು ಕಾಮನ್ ಆಗಿ ಮಾಡ್ತಾರೆ ಫೋಟೋಸ್ಗೆ ಚೆನ್ನಾಗಿರುತ್ತೆ ಅಂತ. ಇನ್ನು ರಾತ್ರಿ ಅಡ್ಗೆ ಮಾಡ್ತಾ ಇದ್ವಿ. ರಾತ್ರಿ ಅಡ್ಗೆಗೆ ನಾನ್ ಚಪಾತಿ ಹಿಟ್ಟೆಲ್ಲ ಕಲ್ಸಿಡ್ಬೇಕು. ಇನ್ನ ತಂಗಿ ನಾನೇ ಮಾಡ್ತೀನಿ ಆಲೂ ಕರ್ರಿ ಅಂದ್ಬಿಟ್ಟು ಅವಳೆ ಮಾಡ್ತಿದ್ದಾಳೆ. ಸೊ ಆಲ್ಮೋಸ್ಟ್ ಎಲ್ಲ ಆಗೋಗಿದೆ. ಸೊ ಒಂದ್ ಸ್ವಲ್ಪ ಕೆಲ್ಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಕೂಡ ನಾವು ಮಾಡ್ಬೇಕು. ಅಂಡ್ ಎಲ್ಲಾರ್ಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತೀನಿ. ಅಂದ್ರೆ ಇದು ವ್ಲಾಗ್ ಒಂದ್ ಸ್ವಲ್ಪ ಲೇಟ್ ಆಗಿ ಬರ್ಬೋದು. ಸೊ ಬಟ್ ಅದ್ ಮಾಡಿದ್ದು, ಈ ವ್ಲಾಗ್ ಮಾಡಿದ್ ಮಾತ್ರ ಕ್ರಿಸ್ಮಸ್ ಡೇ ದಿನಾನೇ. ಸೊ ಹಾಗಾಗಿ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಹೇಳ್ತೀನಿ. ಬಾ 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 ಈಕಿ మీ మామయ్య ప్రేమ రౌండ్ అయిపోయి ఏంటది నీ ఇదే చూడండి ఏమో చెప్తావాడు. వెళ్ళుగా అదే బొమ్మలకి అదేం బఫేలో నాకు తీసుకున్నా నువ్వు ఇడి వాడిని పోతాడు. ఇడి చేతులు కడుక్కోపో. ఇడి బెల్ట్ ఎట్లా వేసినావు వాడు. ಅಂಡ್ ಹಾಗೆ ಬೆಳಗ್ಗೆ ಎದ್ದು ಸರಿ ಪನ್ನೀರ್ ಹಾಕ್ಬಿಟ್ಟು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲಾವ್ ತರ ಮಾಡೋಣ ಅಂತ ಅನ್ಕೊಂಡೆ. ಸೊ ಇನ್ನ ತಂಗಿಯವ್ರು ಕೂಡ ಬಂದಿದ್ರಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಬೇಕು. ಪನ್ನೀರ್ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಏನಕ್ಕಂದ್ರೆ ಬೆಳಗ್ಗೆ ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಫುಲ್ ಟೈಮ್ ಆಗೋಗುತ್ತೆ. ಅದ್ರಲ್ಲೂ ಈಗ ಚಳಿ ಬೇರೆ, ಮೋಡ ಮುಚ್ಚಿರುತ್ತೆ, ಎದ್ದೊಳೋದಕ್ಕೆ ಮನ್ಸಾಗಲ್ಲ. 5:30ಗೆ ಅಲಾರಾಮ್ ಇಟ್ಕೊಂಡ್ರು ಎದ್ದೊಳದೆ 1 ಅವರ್ ಲೇಟ್. ಸೊ ಹಂಗಾಗಿ ಮತ್ತೆ ಎದ್ದು ಗಜ ಅಂತ ಯಾಕೆ ಕೆಲಸ ಮಾಡೋದು ಅಂತ ಅನ್ಕೊಂಡು ರಾತ್ರಿ ಎಷ್ಟೊತ್ತಾದ್ರೂ ಆಗ್ಲಿ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಪಲಾವ್ ರೆಸಿಪಿ ಸುಮಾರು ಸಲ ತೋರ್ಸಿದೀನಿ, ಹಾಗಾಗಿ ಏನ್ ತೋರ್ಸಲ್ಲ. ಇದಕ್ಕೆ ವೆಜಿಟೇಬಲ್ಸ್ ಜೊತೆಗೆ ಪನ್ನೀರ್ ಒಂದ್ ಆಡ್ ಮಾಡಿದ್ರೆ ಆಯ್ತು. ಇನ್ನು ಪನ್ನೀರ್ನ ಫ್ರೈ ಕೂಡ ಮಾಡ್ಕೋತಾರೆ. ಅಂದ್ರೆ ಒಂದ್ ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಕೂಡ ಹಾಕೋತಾರೆ. ಇಲ್ಲ ಹಾಗೆ ಹಸಿದು ಕೂಡ ಹಾಕೋಬಹುದು, ಏನಾಗಲ್ಲ. ಎಲ್ಲ ಕೂಡ ಒಂದೇ ಟೇಸ್ಟೇ ಸಿಗುತ್ತೆ. ಸೊ ಹಾಗಾಗಿ ನಾನೇನು ರೆಸಿಪಿನ ಶೇರ್ ಮಾಡ್ಕೋತಾ ಇಲ್ಲ. ಇನ್ನು ಸಾಂಬಾರ್ಗೆಲ್ಲ ಕಟ್ ಮಾಡಿಟ್ಟಿದ್ದೆ ರಾತ್ರಿನೇ. ಅದು ಕೂಡ ಹೀರೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೆ. ತಂಗಿ ಮಾಡ್ತೀನಿ ಅಂತ ಅಂದ್ಲು. ಸೊ ಹಾಗಾಗಿ ನಾನು ಇವಾಗ ತಿಂಡಿ ಮಾಡ್ಬಿಟ್ಟು ಮೊಸರು ಬಜ್ಜಿ ರೆಡಿ ಮಾಡ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ಬೇಕು. ನನಗೂ ಕೂಡ ಟೈಮ್ ಆಗುತ್ತೆ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪನ್ನೀರ್ ಎಲ್ಲ ಹಾಕಿದೀನಿ. ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಸೊ ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅಕ್ಕಿ ಹಾಕಿ ಒಂದು ಮುಚ್ಚಳ ಏನೋ ಒಂದ್ ಕುದಿ ಬಂದ್ಮೇಲೆ ಮುಚ್ಚಳ ಮುಚ್ಚಿಟ್ರೆ ಮುಗೀತು, ಬೇಗನೆ ಆಗೋಗುತ್ತೆ. ಸೊ ಪನ್ನೀರ್ ಹಾಕಿ ಮಾಡಿದ್ರೆ ಪಲಾವ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅಂಡ್ ಮತ್ತೆ ಆಫೀಸಿಂದ ಬಂದು ವ್ಲಾಗ್ ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಗೋಡಂಬಿ ಇತ್ತು, ಏನಾದ್ರು ತಿನ್ನಕ್ ಕೊಡು ಅಂತ ಕೇಳ್ತಾ ಇದ್ಲು. ಸರಿ ಹಂಗಾಗಿ ಸೊ ಗೋಡಂಬಿನ ಹಾಗೆ ಹಸಿದು ಕೊಡ್ಬಾರ್ದು ಅಂತ ಹೇಳ್ತಾರೆ. ಏನಕಂದ್ರೆ ಸ್ವಲ್ಪ ಹುಳ ಗಿಳ ಏನಾದ್ರು ಇರುತ್ತೆ ಅಂತಾರೆ. ಹಾಗಾಗಿ ಒಂದ್ ಸ್ವಲ್ಪ ವಾರ್ಮ್ ಮಾಡ್ತೀನಿ, ಸ್ವಲ್ಪ ಉಪ್ಪಾಕ್ಬಿಟ್ಟು ರೋಸ್ಟ್ ಮಾಡಿ ಕೊಡ್ತೀನಿ. ಅವಾಗ ಆ ತರದ್ದೇನೂ ಇರಲ್ಲ. ಗೋಡಂಬಿನ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ ಮಕ್ಳಿಗೆ ಹಸಿದೆಲ್ಲ ಹಾಗೆ ಕೊಡ್ಬೇಡಿ. ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದ್ ಚೂರು ಉಪ್ಪು ಹಾಕ್ಬಿಟ್ಟು ರೋಸ್ಟ್ ಮಾಡಿ ಕೊಡಿ. ಆ ತರನೇ ತಿನ್ಬೇಕು. ಇನ್ನು ನೋಡಿ ಇವಾಗ್ಲೂ ಅಷ್ಟೇ ಲಶಿಕಾ ಅವಳು ನೋಡಿ ಬಂದು ನಾನೇ ಈ ತರ ರೋಸ್ಟ್ ಮಾಡ್ತೀನಿ ಕೊಡು ಸ್ಪೂನು ಅಂತ ತಗೊಂಡಿದ್ದಾಳೆ. ನಾನು ಫುಲ್ ಸಾಧ್ಯವಾದಷ್ಟು ಲೋ ಫ್ಲೇಮ್ ಅಲ್ಲೇ ಇಟ್ಟಿದ್ದೀನಿ. ಅಂಡ್ ಅಲ್ಲೇ ಪಕ್ಕದಲ್ಲೇ ಇದ್ದೆ ನಾನು. ಸೊ ಹಂಗಾಗಿ ಕೊಟ್ಟಿದ್ದೆ. ಇನ್ನ ಲಾಸ್ಟ್ ಬ್ಲಾಗ್ ಅಲ್ಲೂ ನಾನು ಹೇಳಿದ್ದೆ ಅವಳು ಹಿಂಗೆ ಮಾಡ್ತಾಳೆ ಪ್ರತಿಯೊಂದು ಕೆಲ್ಸನೂ ಅದು ಇದು ಅಂತ. ಸೊ ಹೆಣ್ಮಕ್ಳೇ ಹಂಗೆ, ಅದು ಬ್ಲಡ್ ಅಲ್ಲೇ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ. ಇನ್ನ ಗಂಡ್ಮಕ್ಳು ಕರೆದ್ರು ಬರಲ್ಲ ಕೆಲವರು. ಹೆಲ್ಪ್ ಮಾಡು ಅಂತ ಕರೆದ್ರು ಬರಲ್ಲ. ಕೆಲವರು ಬರ್ತಾರೆ ಹೆಲ್ಪ್ ಮಾಡಕ್ಕೆ. ಇನ್ನು ಅಮ್ಮ ಒಬ್ಬಟ್ಟು
ರಸಮ್ಮು ಎಲ್ಲ ಮಾಡಿದ್ರು. ಅಂದ್ರೆ ಒಬ್ಬಟ್ಟು ಹೂರ್ಣ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ನಮ್ಮಮ್ಮ ಸುಮ್ನೆ ಒಬ್ಬಟ್ಟು ಮಾಡ್ತಿರ್ತಾರೆ. ನಾನ್ ಸುಮಾರ್ ಸಲ ಹೇಳಿದೀನಿ ಹಬ್ಬ ಗಿಬ್ಬ ಬರ್ಬೇಕು ಅಂತ ಏನಿಲ್ಲ. ಇನ್ನ ತಂಗಿ ಮತ್ತೆ ಅವ್ರ ಹಸ್ಬೆಂಡ್ ಬಂದಿದ್ರಲ್ಲ, ಸರಿ ತಿನ್ನಕ್ ಮಾಡೋಣ ಸ್ವೀಟ್ ಏನಾದ್ರು ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ದಾರೆ. ಅದಕ್ಕೆ ನಾನೊಂದ್ ಸ್ವಲ್ಪ ಚಳಿ ಇತ್ತಲ್ಲ, ಹಾಗಲ್ಕಾಯಿ 2 ಇತ್ತು ಹಾಗೆ. ಇನ್ನ ಸರಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದು ಏನು ಮಾಡಿರ್ಲಿಲ್ಲ, ಹಂಗೆ ಇತ್ತು. ಸರಿ ಅದ್ರಲ್ಲೇ ಬೋಂಡ ಮಾಡೋಣ ಅಂದ್ಬಿಟ್ಟು ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದೀನಿ. ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಂಡು ಮಧ್ಯದಲ್ಲಿರೋದು ಬೀಜ ಎಲ್ಲ ತೆಗೆದ್ಬಿಡ್ಬೇಕು. ಬೀಜ ತೆಗೆದ್ಬಿಟ್ಟು ನೀರಿಗೆ ಉಪ್ಪು ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ಬೇಕು. ಒಂದ್ 10 ನಿಮಿಷ ಬಿಟ್ಬಿಟ್ಟು ನೀರೆಲ್ಲ ತೆಗೆದು ಮಾಮೂಲಿ ನಾವು ಬೋಂಡ ಬಜ್ಜಿ ಆಲೂಗಡ್ಡೆಗೆ ಏನ್ ಕಲ್ಸಿಟ್ಕೋತೀವಿ ಹಿಟ್ಟೆಲ್ಲ ಅದೇ ರೀತಿನೇ ಕಲ್ಸಿಟ್ಕೋಬೇಕು. ಒಂದ್ ಸ್ವಲ್ಪ ಆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಒಂದ್ ಸ್ವಲ್ಪ ಜೀರಿಗೆ, ಆಮೇಲೆ ಒಂಚೂರು ಉಪ್ಪು, ಒಂದಿಷ್ಟೇಷ್ಟು ಸೋಡಾ, ಸುಮ್ನೆ ಚಿಟಿಕೆಯಷ್ಟು ಸೋಡಾ, ಆಮೇಲೆ ಅಚ್ಕಾರದ ಪುಡಿನ ಹಾಕೋತೀನಿ. ಆಲೂಗಡ್ಡೆ ಈ ತರ ಹಾಗಲ್ಕಾಯಿ ಅಂದ್ರೆ ಅಚ್ಕಾರದ ಪುಡಿ ಹಾಕೋತೀನಿ. ಇಲ್ಲ ಬೋಂಡಕ್ಕಂದ್ರೆ ಹಾಕಲ್ಲ, ಅದ್ರಲ್ಲೇ ಖಾರ ಇರುತ್ತಲ್ಲ. ಒಂದ್ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ನೆನೆಸ್ತಾ ಇದೀನಿ ಚೆನ್ನಾಗಿ. ಒಂದ್ 10-15 ನಿಮಿಷ ನೆನಿಬೇಕು ನೀರಲ್ಲಿ. ಅದು ಒಂದ್ ಸ್ವಲ್ಪ ಕಹಿ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಒಂದ್ 15 ನಿಮಿಷ ಆದ್ಮೇಲೆ ಚೆನ್ನಾಗಿ ಈ ತರ ಸ್ವಲ್ಪ ನೀರೆಲ್ಲ ಹಿಂಡ್ ಬಿಟ್ಟು ನಾನು ಬೋಂಡದ ಹಿಟ್ಟಿಗೆ ಹಾಕ್ಬಿಟ್ಟು ಮಾಮೂಲಿ ನಾವು ಹೇಗ್ ಬೋಂಡನೆಲ್ಲ ಕರಿತೀವಲ್ಲ ಅದೇ ರೀತಿನೇ ಡೀಪ್ ಫ್ರೈ ಮಾಡ್ಬಿಟ್ಟು ತೆಗಿಯೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಕಹಿ ಇರುತ್ತೆ, ಜಾಸ್ತಿ ಕಹಿ ಇರಲ್ಲ. ಅಂಡ್ ಈ ತರ ತಿಂದ್ರು ಕೂಡ ತುಂಬಾನೇ ಒಳ್ಳೇದು. ನಮ್ಗೊಂದ್ ಏನೋ ಒಂದು ಚಳಿಗೆ ತಿಂದಂಗೂ ಅನ್ಸುತ್ತೆ. ಅಂಡ್ ಹಾಗೆ ಮೆಡಿಸಿನ್ ಪ್ರಾಪರ್ಟೀಸ್ ಕೂಡ ಇರುತ್ತಲ್ವಾ, ತುಂಬಾನೇ ಒಳ್ಳೇದಿದು. ಈ ತರ ಕಾಣುತ್ತೆ, ಸೇಮ್ ಉದ್ದಿನ ವಡೆ ಟೈಪ್ ತರ ಕಾಣುತ್ತೆ ಈ ತರ. ಆ ಮಧ್ಯದಲ್ಲಿ ತೂತು ಇಟ್ಟು ಮಾಡಿದ್ರೆ ಸೇಮ್ ಉದ್ದಿನ ವಡೆನಾ ಅಂತ ಅನ್ಕೋಬೇಕು, ಚಿಕ್ಕ ಚಿಕ್ಕ ಉದ್ದಿನ ವಡೆ ತರ. ಇನ್ನ ಊಟ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಆ ನಮ್ ಡಿಂಕು ಜೊತೆನೂ ನಾನ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಂಗ್ ಬೆಳಗ್ಗೆಯಿಂದ ಸಿಗಲ್ವಲ್ಲ, ಒಂದ್ ಸ್ವಲ್ಪ ಹೊತ್ತು ಒಂದ್ 10-15 ನಿಮಿಷ ಅವನ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವನ್ಗೂ ಸ್ವಲ್ಪ ರಿಲೀಫ್ ಅಂತ ಅನ್ಸತ್ತೆ. ನನ್ಗೂ ರಿಲೀಫ್ ಅಂತ ಅನ್ಸತ್ತೆ. ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಅನಿಮಲ್ಸ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇನ್ನ ಅವನ್ ಜೊತೆ ಆಟ ಆಡೋದು, ಅವ್ನಿಗೆ ತರ್ಲೆ ಮಾಡೋದು, ಆ ಕಾಲೆಲ್ಲ ಎಳಿಯೋದು, ಈ ತರ ಎತ್ಕೊಳ್ಳೋದು ಅದೆಲ್ಲ ಮಾಡ್ಬಿಟ್ಟು ತೀಟ ಮಾಡ್ತಾ ಇರ್ತೀನಿ ನಾನು. ಪ್ರತಿದಿನ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇಲ್ಲ ಮನೇಲಿದೆ ಅಂತ ಅದಕ್ಕೂ ಒಂಟಿತನ ಅಂತ ಫೀಲ್ ಆಗ್ಬಾರ್ದಲ್ವಾ. ಹಾಗಾಗಿ ಆ ನೋಡಿ, ಈ ತರ ತೀಟ ಮಾಡ್ಬಿಟ್ರೆ ಅವ್ನ್ ಬಂದ್ ನೆಕ್ಸ್ಟ್ ಅವ್ನ್ ತೀಟ ಮಾಡೋದಕ್ ಶುರು ಮಾಡ್ಕೋತಾನೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.